ಗುರುಗಳೇ, ಎಲ್ರಿಗೂ ವಂದನೆಗಳು. ಶೋಭಾ ರಾಣಿ ಅಂಥೇಳಿ ಈಕೆಗೆ 40 ವರ್ಷ ವಯಸ್ಸಾಗಿರುತ್ತೆ. ಇವ್ರದ್ದು ಊರು ಬಂದ್ಬಿಟ್ಟು ಬಂಗಾರಪೇಟೆ, ಅದು ಸ್ವಂತ ಊರಾಗಿರುತ್ತೆ. ಮುನಿಸು ಬಂದ್ಬಿಟ್ಟು ಕೆಲವೊಂದಿಷ್ಟು ಕಾರಣಗಳಿದೆ ಗಂಡನ ಮೇಲೆ. ಆ ಒಂದು ಕಾರಣಕ್ಕೆ ಮುನಿಸ್ಕೊಂಡಿದ್ದೀನಿ, ಅಂದರೆ ಕೋಪ ಬಂದಿದೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಇನ್ನು ಇವ್ರದ್ದು ಕೆಳಗೆ ಬಂದ್ಬಿಟ್ಟು ಸರಿಯಾದ ಸಾಮಾನು ಸಿಗದೆ ಕಂಗಾಲಾಗ್ಬಿಟ್ಟಿದೆ ತೂತ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ಇವ್ರದ್ದು ಲ್ಯಾಂಡ್ ಇದೆ, ಜಾಕ್ ಫ್ರೂಟ್ ಲ್ಯಾಂಡ್. ಓಕೆ, ಅದ್ರ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ನಿರ್ಧಾರ ಏನಪ್ಪ ಅಂದರೆ, ಹೆಗಲ ಮೇಲೆ ಹಾಕ್ಕೊಂಡು ಒಂದು ಸಲ ನುಗ್ಗಿಸಿದ್ರೆ ಯಾವತ್ತೂ ಸಹ ಮತ್ತೆ ಮಾಡುವಂಥ ಬಾ ಅಂತ ಕರೆಯೋಲ್ಲ, ಅತಿ ಆಸೆನೂ ಪಡೋದಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದೇ ಒಂದು ನಿರ್ಧಾರ ಆಗಿರುತ್ತೆ. ಜೊತೆಗೆ 2 BHK ಮನೆ ಇದೆ, 9 ಎಕರೆ ಲ್ಯಾಂಡ್ ಸಹ ಹೊಂದಿದ್ದ ಒಂದು ಪ್ರೊಫೈಲ್ ಆಗಿರುತ್ತೆ ಇದು. ಇನ್ನು ಕಹಿ ನೆನಪುಗಳ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಏನೇನಪ್ಪ ಹೇಳ್ಕೊಂಡಿದ್ದಾರೆ ಅಂತ ನೋಡೋಣ. ಪದೇ ಪದೇ ಕೇಳಿ ಸಾಕಾಗ್ಬಿಟ್ಟಿದೆ, ಗಂಡ ಕೊಡೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಗೂಟನ. ಕೇಳಿ ಕೆಟ್ಟವಳು ಆಗುವುದಕ್ಕಿಂತ ಸುಮ್ಮನೆ ಇರೋದೇ ಉತ್ತಮ ಅಂತ ಅನ್ನಿಸಿ ಸುಮ್ಮನೆ ಆಗಿದ್ದೀನಿ ಸರ್ ಅಂತ ಇದು ಮೊದಲನೇ ಹೇಳಿಕೆಯಲ್ಲಿ ಗೊತ್ತಾಗ್ತಾಯಿದೆ. ಎರಡನೇದು ಬಂದ್ಬಿಟ್ಟು, ಎಲ್ಲದಕ್ಕೂ ಒಂದೇ ಕೊನೆ ಅಂತ ಇರುತ್ತೆ, ಆದರೆ ಈ ಒಂದು ವಿಚಾರದಲ್ಲಿ ಅದು ಇಲ್ವೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತಲೇ ಹೇಳಿದ್ದಾರೆ. ಬಗ್ಗಿಕೊಂಡು ಅವರಿಗೆ ಅರಳಿಸಿ ತೋರಿಸಿದ್ರು ಕೂಡ ಆಸೆ ಅನ್ನೋದೇ ಬರ್ತಾ ಇಲ್ಲ ಅವ್ರಿಗೆ, ಅವರದ್ದು ಮೇಲಕ್ಕೆ ಎದ್ದೇಳ್ತಾ ಇಲ್ಲ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಅವರ ಒಂದು ನೋವನ್ನು ಇಲ್ಲಿ ಒಂದು ತೋಡ್ಕೊಂಡಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು, ಫ್ರೀ ಸಮಯ ಸಿಕ್ಕಾಗಲೂ ಸಹ ಅವರು ಮಾಡೋದಿಲ್ಲ ಕಣ್ರಿ, ಟಿ ವಿ ನೋಡಿಕೊಂಡು ಟೈಮ್ನ ವೇಸ್ಟ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಏನು ಯಾವುದೇ ಒಂದು ಕೆಲಸದಲ್ಲಿ ಮುತುವರ್ಜಿ ವಹಿಸ್ಕೊಂಡು ಮಾಡೋದಿಲ್ವಂತೆ. ಕಷ್ಟದ ದಿನಗಳು ಹೇಗಿತ್ತಪ್ಪ ಅಂದರೆ ಇವರ ಒಂದು ಜೀವನದಲ್ಲಿ ಮಾಡಿದ ದೊಡ್ಡ ಕೆಲಸ ಏನಪ್ಪ ಅಂತಂದರೆ, ಗಂಡನದ್ದು ರಾಡು ಎತ್ತಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದು ಅದೇ ಒಂದು ದೊಡ್ಡ ಕೆಲಸ, ಒಂದು ಸಾಹಸ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅವತ್ತು ಕಷ್ಟಪಟ್ಟು ಅಷ್ಟಿಷ್ಟಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಬಿಡದೆ ಕೆಲಸ ಮಾಡಿಬಿಟ್ಟು ರಾತ್ರಿ ಸುಖ ಅನುಭವಿಸಲು ಗೂಟನೇ ಇಲ್ಲ ಅಂದರೆ ಹೇಗೋ ಸ್ವಲ್ಪ ಉಜ್ಜಿ ಒಳಗೆ ಇಟ್ಕೊಂಡೆ, ಅದು ಅವತ್ತು ಅಷ್ಟೊಂದು ಕಷ್ಟಪಟ್ಟಿದ್ದೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಅವತ್ತೇ ಗೊತ್ತಾಯಿತು ಆಳವಾದ ತೂತಿಗೆ ಆನಂದ ಸಿಗಲ್ಲ ನನಗೆ ಅಂತ ಹೇಳಿ, ಅದಕ್ಕೆ ಒಂದು ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ ಅಂತ ಇಲ್ಲಿ ಹೇಳಿದ್ದಾರೆ. ನಾನು ನೆಕ್ಸ್ಟ್ ಎಷ್ಟಾದರೂ ದೆಂಗ್ಲಿ ಅಂತ ಚಿಂತೆ ಬಿಟ್ಬಿಟ್ಟು ಸುಮ್ಮನೆ ಆಗಿದ್ದೆ ಇಷ್ಟು ದಿನ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ಕಷ್ಟದ ದಿನಗಳ ಬಗ್ಗೆ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗಿದ್ದಾರೆ. ಇನ್ನು ಜಾಕ್ ಫ್ರೂಟ್ನ ಹೇಗೆ ಇರಿಗೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ. ಜನರಲಿ ಜಾಕ್ ಫ್ರೂಟ್ ಈಸ್ ಗ್ರೋನ್ ಅಂಡರ್ ರೈನ್ ಫೆಡ್ condition. There is no specific schedule of irrigation, but jackfruit plants need watering regularly during the initial 2 to 3 years. These trees are sensitive to drought conditions, hence irrigation should be given in hot dry weather conditions. Ring system can be adopted in watering these trees ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಇರಿಗೇಷನ್ ಪ್ರಾಪರ್ ಆಗಿ ಮಾಡಬೇಕಾಗ್ತದೆ. 2-3 ಇಯರ್ಸ್ಗೆ ಅಲ್ಲಿ 2-3 ಇಯರ್ಸ್ವರೆಗೂ ಕಂಟಿನ್ಯೂಸ್ ಆಗಿ ನೀವು ವಾಟರ್ ಹಾಕ್ತಾನೆ ಇರಬೇಕಾಗುತ್ತೆ. ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ಸಾಯಿಲ್ ಮಾಯ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಆ್ಯಂಡ್ ವೆದರ್ ಕಂಡೀಷನ್ಸ್. ದೇ ಡೋಂಟ್ ನೀಡ್ ಎನಿ ವಾಟರಿಂಗ್ ಇನ್ ರೈನಿ ಸೀಸನ್. ಇನ್ ಕೇಸ್ ಆಫ್ ಫ್ಲೂಡ್ಸ್ ಆರ್ ಹೆವಿ ರೈನ್ಸ್, ಮೇಕ್ ಶೂರ್ ಟು ಡ್ರೈ ಔಟ್ ದ ವಾಟರ್ ಫ್ರಮ್ ದ ಸಾಯಿಲ್ ಆಸ್ ವಾಟರ್ ಸ್ಟಾಗ್ನೇಷನ್ ವಿಲ್ ಇಂಪ್ಯಾಕ್ಟ್ ದ ಟ್ರೀ ಗ್ರೋತ್ ಆ್ಯಂಡ್ ಫ್ರೂಟ್ ಡೆವಲಪ್ಮೆಂಟ್. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ.